ಹಾಯ್ ಫ್ರೆಂಡ್ಸ್. ಸೊ ಎಲ್ಲ ಹಣ್ಣನ್ನು ತೋರಿಸಿದೆ. ಇದು ನೋಡಿ, ಎಲ್ಲೋ ಫ್ರೂಟ್ ತೋರಿಸಿದ್ದೀನಿ, ಬ್ಲ್ಯಾಕ್ ತೋರಿಸಿದ್ದೀನಿ, ಇದು ನೋಡಿದ್ದು ರೆಡ್ ಇವಾಗ ಆಯಿತಾ. ಇದಕ್ಕೆ ನಾವು ದಾಸವಾಳ ಹಣ್ಣು ಅಂತೀವಿ. ಎಷ್ಟು ಮಸ್ತಾಗಿರೋದು ಅಂತಂದರೆ ಇದು ತುಂಬ ಬಿಡುತ್ತೆ. ಈ ಥರ ಹೂ ಆಗುತ್ತೆ ಫಸ್ಟು ಆಯಿತಾ. ಈ ಥರ ಹೂ ಆಗಿರುತ್ತೆ, ಆಮೇಲೆ ಈ ಥರ ಆಗುತ್ತೆ ಹಣ್ಣು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಎಲ್ಲ ಕಡೆ ಬಿಡುತ್ತೆ. ಈವನ್ ಬೀಜ ಕೂಡ ತಿನ್ಬೋದು, ಹೊರಗಡೆ ಬೀಜ ಇರುತ್ತೆ, ಅದನ್ನು ಕೂಡ ತಿನ್ಬೋದು, ಏನೂ ಸಮಸ್ಯೆ ಇಲ್ಲ. ಎಲ್ಲ ಕಡೆಯೂ ಬಿಡುತ್ತೆ. ನೋಡಿ ಇರೋದು ಹೂವಾಗಿದೆ ನೋಡಿ, ಇದೆಲ್ಲ ಹೂವೇ, ಅದ್ರದ್ದೇನೆ ಅದೆಲ್ಲ ಹಣ್ಣಾಗುತ್ತೆ. ಆಮೇಲೆ ಅದೆಲ್ಲ ತಿನ್ಬೋದು, ಸ್ವೀಟಾಗಿರುತ್ತೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ ಟೇಸ್ಟು ಬೇರೆ ಥರ ಇರುತ್ತೆ, ಯಾಕಂದರೆ ಸ್ವಲ್ಪ ನೀರು ಕುಡಿಯುತ್ತೆ ಜಾಸ್ತಿ. ಸೊ ಇಲ್ಲಿ ನೋಡಿ, ಇಲ್ಲೂ ಆಗುತ್ತೆ. ಹೀಗೆ ನೋಡ್ಕೊತ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ ಹಣ್ಣು ಸಿಗುತ್ತೆ ನಮಗೆ ಇಲ್ಲಿ. ಆರಾಮ್ಸೆ ತಿನ್ಕೊಳ್ಬೋದು. ನಾನು ಇವಾಗ ಎಷ್ಟು ಹಣ್ಣು ತಿಂದೆ ಅಂತಂದರೆ ಐ ಥಿಂಕ್ ನೈಟ್ ಊಟ ಮಾಡಲ್ಲ, ಅಷ್ಟು ತಿಂದೆ ಹಣ್ಣನ್ನ.